ಗೃಹಲಕ್ಷ್ಮಿಯ ಹಣ ದಸರಾ ಹಬ್ಬ ಆದಮೇಲೆ ಅದು ರಿಲೀಸ್ ಆಗಿದೆ. ಅಂತೂ ಇಂತೂ ಬಿಡುಗಡೆಯಾದ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ಸಂಜೆಯಿಂದಲೇ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆಯಾಗಿದೆ. ಹೌದು ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ನೋಡಿ, ನಾವು 3 ದಿವಸದ ಹಿಂದೆನೇ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ ಅಂತ. ಆದರೆ ಒಂದು ವಾರ ಕಳೆದಿತ್ತು. ಖಂಡಿತವಾಗ್ಲೂ ನಿನ್ನೆ ಸಂಜೆ ತನಕ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ರಿಲೀಸ್ ಆಗಿರಲಿಲ್ಲ. ಹೌದು ಸ್ನೇಹಿತರೆ, ನಿನ್ನೆ ಸಂಜೆಯಿಂದಲೇ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ. ಹಂತ ಹಂತವಾಗಿ ಬಿಡುಗಡೆ ಶುರುವಾಗಿದೆ. ನೋಡಿ ಸ್ನೇಹಿತರೆ, ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ 2,000 ರೂಪಾಯಿ ಹಣ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ದಸರಾ ಹಬ್ಬ ಕಳೆದ ನಂತರ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ನಿಮ್ಗೆ ಯಾರಿಗೂ ಬಂದಿಲ್ವಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ನು 4-5 ದಿನದಲ್ಲಿ ಹಂತ ಹಂತವಾಗಿ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಆಗುತ್ತದೆ. ಸ್ನೇಹಿತರೆ ನೋಡಿ, ಯಾವುದೇ ಕಾರಣಕ್ಕೂ 4,000 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿರುವುದು ಒಂದೇ ಕಂತಿನ ಹಣ, ಅದು 22ನೇ ಕಂತಿನ ಹಣ 2,000 ರೂಪಾಯಿ. ಸ್ನೇಹಿತರೆ, ಮೊದಲನೇ ಹಂತದಲ್ಲಿ 4ರಿಂದ 5 ಜಿಲ್ಲೆಗಳಿಗಷ್ಟೇ ಬಿಡುಗಡೆ ಶುರುವಾಗಿದೆ. ಏನು 1,25,00,000 ಫಲಾನುಭವಿಗಳಿದ್ದೀರಲ್ಲ, ಅವ್ರಿಗೆಲ್ಲರಿಗೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ. ಸ್ನೇಹಿತರೆ, ಜಾತಿ ಗಣತಿ ಮಧ್ಯದಲ್ಲಿಯೂ ಕೂಡ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಖಂಡಿತವಾಗ್ಲೂ ದೀಪಾವಳಿ ಒಳಗಡೆನೆ ರಿಲೀಸ್ ಆಗುತ್ತೆ. ಮೊದಲಿಗೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 10ರಿಂದ 12 ದಿವಸ ಆದರೂ ಬೇಕೇ ಬೇಕು ಎಲ್ಲ ಗೃಹಲಕ್ಷ್ಮಿಯರಿಗೆ ತಲುಪಲು. ಅದಾದ ನಂತರ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ದೀಪಾವಳಿಗೆ ರಿಲೀಸ್ ಆಗೇ ಆಗುತ್ತೆ. ಸ್ನೇಹಿತರೆ ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.